ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಶಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಸೊ ಇವತ್ತು ಏನು ವ್ಲಾಗ್ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಕೆಲವ್ರಿಗೆ ಅವ್ರವ್ರ ಕ್ಲಾಸ್ ಟೀಚರ್ ಮೇಲೆ ಒಂದೊಂದು ಒಪಿನಿಯನ್ ಇರುತ್ತೆ. ಈಗ ಅಕಸ್ಮಾತ್ ನಾಳೆ ಅವ್ರು ಸಡನ್ನಾಗಿ ಬರ್ತಾಡೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಗಿಫ್ಟ್ ಏನು ಮಾಡೋದು ಅಂತ ಎಲ್ಲರೂ ಥಿಂಕ್ ಮಾಡ್ತಿರ್ತೀರ. ಸೊ ಅದಕ್ಕೆ ನಾನು ನಾಳೆ ನಮ್ಮ ಕ್ಲಾಸ್ ಟೀಚರ್ ಬರ್ತಡೇ ಇದೆ. ಸೊ ಅದಕ್ಕೆ ನಾನು ಗಿಫ್ಟ್ಸ್ ಏನೇನು ಮಾಡಿದ್ದೀನಿ ನಿಮ್ಗೊಂದು ಐಡಿಯಾ ಸಹ ಬರುತ್ತೆ. ಸೊ ಬನ್ನಿ, ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಗಾಯ್ಸ್. ನೋಡ್ಬೋದು, ಇಲ್ಲಿ ಫಸ್ಟು ಗ್ರೀಟಿಂಗ್ನ ತೊಗೊಂಡಿದ್ದೀನಿ. ಗ್ರೀಟಿಂಗ್ ಮೇಲ್ಗಡೆ ಈ ಥರ ಎಲ್ಲ ಬರ್ತಿದ್ದೀನಿ. ಹಾಗೆ ಹಾಟ್ ಶೇಪ್ನಿಂದ ಬಲೂನ್ ಥರ ಮಾಡಿದ್ದೀನಿ. ಈ ರೀತಿ ಹ್ಯಾಪಿ ಬರ್ತ್ಡೇ ಮ್ಯಾಮ್, ದಿಸ್ ಇಸ್ ಫಾರ್ ಯು, ಓಪನ್ ಇಟ್ ಮ್ಯಾಮ್. ಈ ರೀತಿ ಬರ್ಕೊಂಡಿದ್ದೀನಿ. ಸೆಂಟೆನ್ಸ್ ನೀವೇನು ಬೇಕಾದರೂ ಬರಿಬೋದು. ಆಮೇಲೆ ಸೈಡಲ್ಲಿ ಎರಡು ಹಾರ್ಟ್ ತೊಗೊಂಡಿದ್ದೀನಿ. ಇದು ಫ್ಲವರ್ ಟೈಪಲ್ಲಿ ಕಟ್ ಮಾಡ್ಕೊಬೇಕು. ಇದು ಮಾಡೋದನ್ನ ನಾನು ಇನ್ನೊಂದು ಸತ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಈ ರೀತಿ ಸೆಂಟೆನ್ಸಸ್ ಬರ್ಕೊಂಡಿದ್ದೀನಿ. ಇದರಲ್ಲಿ ಮ್ಯಾಮ್ ಸೈನ್ ಮಾಡಬೇಕು, ಯುವರ್ ಸೈನ್. ಇದರಲ್ಲಿ ಸೆಂಟೆನ್ಸ್ ಇದೆ. ನೆಕ್ಸ್ಟ್ ಈ ಕಡೆ, in this card I will share my heart words and you word best teacher. ಇದನ್ನ ಮ್ಯಾಮ್ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿದಾಗ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹ್ಯಾಪಿ ಬರ್ತ್ಡೇ ಮ್ಯಾಮ್ ಅಂತ ಬರ್ತಿದ್ದಾನೆ. ನೆಕ್ಸ್ಟು ಆಫ್ಟರ್ ಸೀಯಿಂಗ್ ದಿಸ್ ಯುವರ್ ರಿಪ್ಲೈ ಮ್ಯಾಮ್, ಅಂದರೆ ನಿಮ್ಗೆ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂತ ಇಲ್ಲಿ ಮ್ಯಾಮ್ ಬರಿಬೇಕು. ನೆಕ್ಸ್ಟ್ ಮತ್ತೆ ಇಲ್ಲೊಂದು ಹಾರ್ಟ್ ಶೇಪ್ ಮಾಡಿಕೊಂಡು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮ್ಯಾಮ್ ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಡಿಸೈನ್ ಮಾಡಿಕೊಂಡು ಬರ್ತಿದ್ದೀನಿ. ಮ್ಯಾಮ್, ಯು ಆರ್ ದ ಬ್ಯಾಕ್ ಬೋನ್ ಆಫ್ ದ ಚಿಲ್ಡ್ರನ್, ವಿತೌಟ್ ಟೀಚರ್ ಕೆನಾಟ್ ಬಿ ಲರ್ನ್ ಆ್ಯಂಡ್ ವಿತೌಟ್ ಟೀಚರ್ ಕೆನಾಟ್ ಬಿ ಲರ್ನ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅಂತ ಬರ್ತಿದ್ದೀನಿ. ನೆಕ್ಸ್ಟು ಐ ಹ್ಯಾವ್ ಯು ಒನ್ ಗಿಫ್ಟ್ ಅಂತ ಹೇಳಿದಾಗ ನಾನು ಈ ರೀತಿ ಗಿಫ್ಟನ್ನ ಪ್ಯಾಕ್ ಮಾಡಿದ್ದೀನಿ. ಇದರೊಳಗೆ ಒಂದು ಪೆನ್ ಇದೆ, ಪೆನ್ ಬಾಕ್ಸ್ ಇದು. ಸೊ ಇದನ್ನು ಕೊಡ್ತೀನಿ. ಆವಾಗ ಈ ರೀತಿ ಪೆನ್ ಬಾಕ್ಸ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ತ್ಡೇ ಮ್ಯಾಮ್, ಯು ಆರ್ ಅವರ್ ಸ್ವೀಟ್ ಟೀಚರ್. ಇಲ್ಲಿ ಟೀಚರ್ ಮೀನಿಂಗ್ ಅಂತ ಅಲ್ಲೇ ಅವ್ರ ಮ್ಯಾಮ್ ಮುಂದೆನೇ ಬರಿಬೇಕು. ಇದನ್ನು ಮ್ಯಾಮ್ ಮುಂದೆನೇ ಬರಿತೀನಿ. ಹ್ಯಾವ್ ಎ ನೈಸ್ ಡೇ. ಸೊ ಇದು ಒಂದು ಗ್ರೀಟಿಂಗ್ ಆಯಿತು. ಗ್ರೀಟಿಂಗ್ ಜೊತೆ ಈ ಪೆನ್. ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ಕೊಡ್ಬೇಕನ್ನಿಸ್ತಾ ನಿಮಗೆ. ಸೊ ನಾನು ಮಾಡಿದ್ದೀನಿ ನೋಡಿ, ಇಲ್ಲಿ ಈ ರೀತಿ ನೋಡ್ಬೋದು. ಇಲ್ಲಿ ಈ ರೀತಿ ಫ್ಲವರ್ದು ನಾನು ಮಾಡಿದ್ದೀನಿ. ನಾನಿಲ್ಲಿ ಬ್ಲ್ಯಾಕ್ ಶೀಟ್ ಹಾಗೆ ಪಿಂಕ್ ಶೀಟ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಲೈನ್ಸ್ಗೋಸ್ಕರ A4 ಶೀಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ಲವರ್ಸ್ನ ನೀವು ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಲೈನ್ಸ್ ಮಾಡಿಕೊಂಡು ಇದನ್ನು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟೋನ್ಸ್ ಪರ್ಲಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಇಷ್ಟೇ ಗೈಸ್, ಎಷ್ಟು ಸಿಂಪಲ್ಲಾಗಿ ಎಷ್ಟು ಥರ ಗಿಫ್ಟ್ಸ್ನ ಮಾಡ್ಬೋದು. ಇದು ಯಾವುದೋ ನಾನು ಫೋನಲ್ಲಿ ನೋಡ್ಕೊಂಡು ಮಾಡಿರೋದಲ್ಲ, ಎಲ್ಲ ಓನ್ ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದೀನಿ. ಸೊ ನೋಡ್ಬೋದು. ಇದನ್ನು ಮಾಡೋದನ್ನೆಲ್ಲ ನಾನು ಇನ್ನೊಂದು ವ್ಲಾಗ್ನಲ್ಲಿ ಮಾಡ್ತೀನಿ. ಸೊ ಗ್ರೀಟಿಂಗ್ ಎಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವೇ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ಇದು ಮಾಡಿದ್ದು ಯಾಕಂತ ಅಂದರೆ ಕೆಲವ್ರಿಗೆಲ್ಲ ಗಿಫ್ಟ್ಸ್ ಐಡಿಯಾಸ್ ಬೇಕು ಅಂತ ಹೇಳಿ ಮಾಡಿದಷ್ಟೇ. ಈ ರೀತಿ 3 ಗಿಫ್ಟ್ಸ್ನ ಮಾಡ್ಕೊಬೋದು. ಓಕೆ, ಬಾಯ್ ಬಾಯ್.